ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ನನ್ನ ಯೇಸುವಿನ ಕೃಪೆ ನನಗೆ ಸಾಕು ಈ ಲೋಕದೊಳು ನನ್ನ ಯೇಸುವಿನ ಕೃಪೆ ನನಗೆ ಸಾಕು ಈ ಲೋಕದೊಳು ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳೋದಕ್ಕೆ ದೇವರ ಸೇವಕನಾದ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬ ಶಿರೋನಾಮೆಯ ಅಡಿಯಲ್ಲಿ ಈ ದಿನದ ಎಪಿಸೋಡ್ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ತಂದೆಯೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು. ನಮ್ಮ ಲೆಕ್ಕಾಚಾರ ನಿನ್ನ ಚಿತ್ತಕ್ಕೆ ಅನುಸಾರವಾಗಿರೋದಕ್ಕೆ ನಮ್ಮನ್ನು ಎಚ್ಚರಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಮದುವೆ ದೇವರು ಕೊಟ್ಟಂತಹ ಶ್ರೇಷ್ಠ ಆಶೀರ್ವಾದಗಳಲ್ಲಿ ಅತಿ ಶ್ರೇಷ್ಠವಾದದ್ದು. ಸತವೇದದ ಆದಿಕಾಂಡ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿಯೇ ದೇವರು ವಿವಾಹವನ್ನು ಆದಾಮ ಮತ್ತು ಹವ್ವಳರಿಗೆ ಮದುವೆಯನ್ನು ಮಾಡಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಆಶೀರ್ವಾದವನ್ನು ನೀಡಿ ಕುಟುಂಬ ಜೀವಿತವನ್ನು ಅಲ್ಲಿ ಏರ್ಪಡಿಸಿದನು ಎಂಬುದಾಗಿ ನಾವು ನೋಡುತ್ತಾ. ಆದುದರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳುವ ಪ್ರಕಾರ ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು ಎಂಬುದಾಗಿ. ಹೌದು, ದಾಂಪತ್ಯ ದೇವರಿಂದ ಕೊಡಲ್ಪಟ್ಟಂತಹ ವರದಾನಗಳಲ್ಲಿ ಒಂದು. ಹೆಣ್ಣು ಕುಟುಂಬದ ಕಣ್ಣು ಎಂಬುದಾಗಿ ಹೇಳುತ್ತಾರೆ. ಆದರೆ ಕಣ್ಣೇ ಹುಣ್ಣಾದರೆ ಆ ಕುಟುಂಬದ ಜೀವಿತ ಹೇಗಿರುತ್ತೆ? ಪ್ರಿಯರೇ, ಇಂಥ ಒಂದು ಘಟನೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸ್ತ್ರೀಯು ಹಾಗೂ ಪುರುಷನು ಕುಟುಂಬವೆಂಬ ಸಂಸಾರಕ್ಕೆ ಕಟ್ಟಲ್ಪಟ್ಟಂಥ ಈ ಬಂಡೆಗೆ ಕಟ್ಟಲ್ಪಟ್ಟಂಥ ಎರಡು ಎತ್ತುಗಳೋಪಾದಿಯಲ್ಲಿ ಈ ಎರಡು ಎತ್ತುಗಳು ಸಮವಾಗಿ ಹೆಜ್ಜೆ ಹಾಕುವಾಗ ಆ ಕುಟುಂಬವೆಂಬ ಬಂಡೆ ಸುರಕ್ಷಿತವಾಗಿ ಮುಟ್ಟಬೇಕಾದ ಸ್ಥಳವನ್ನು ಮುಟ್ಟುತ್ತದೆ. ಒಂದು ವೇಳೆ ಆ ಬಂಡೆ ಸರಿಯಾಗಿ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಎತ್ತುಗಳಲ್ಲಿ ಏನೋ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತದೆ. ಸತ್ಯವೇದದಲ್ಲಿ ಬಹಳ
ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಅಬ್ರಾಮ್. ಈ ಅಬ್ರಾಮನ ಕುಟುಂಬದಲ್ಲಿ ನಡೆದಂಥ ಒಂದು ವಿಚಿತ್ರ ಘಟನೆ ಕುರಿತಾಗಿ ಈ ಸಮಯದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸುತ್ತೇನೆ. ದೇವರು ಅಬ್ರಾಮನನ್ನ ಊರ್ ಎಂಬ ಪಟ್ಟಣದಿಂದ ಕರೆದು ನಾನು ತೋರಿಸುವ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಅಪ್ಪಣೆ ಕೊಟ್ಟನು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಈ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಆದರೆ 75 ವರ್ಷದ ಅಬ್ರಾಹಮನಿಗೆ ಮಕ್ಕಳಿರಲಿಲ್ಲ. ಆತನ ಮಡದಿಯಾದಂಥ ಸಾರಳು ಮಕ್ಕಳಿಲ್ಲದವಳಾಗಿದ್ದಳು. ದೇವರು ಅವರಿಗೆ ವಾಗ್ದಾನವನ್ನು ಮಾಡಿದ್ದನು. ಅಬ್ರಾಹಮನೇ, ನಿನ್ನ ಸಂತಾನವನ್ನ ಆಕಾಶದ ನಕ್ಷತ್ರಗಳಂತೆ ನಾನು ಹೆಚ್ಚಿಸುತ್ತೇನೆ, ಸಮುದ್ರದ ಮರಳಿನೋಪಾದಿಯಲ್ಲಿ ನಾನು ನಿನ್ನ ಸಂತಾನವನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದರು. ಪ್ರಿಯರೇ, ಸ್ವಾಮಿ ವಾಗ್ದಾನ ಮಾಡಿ 1 ವರ್ಷ, 2 ವರ್ಷ, 3 ವರ್ಷ, ಹೀಗೆ ಅನೇಕ ವರ್ಷಗಳು ಕಳೆದು ಹೋಯಿತು. ದೇವರು ವಾಗ್ದಾನ ಮಾಡಿ ಅನೇಕ ವರ್ಷಗಳು ಕಳೆದು ಹೋಯಿತು. ಸರಿ, ಸುಮಾರು 25 ವರ್ಷಗಳು ಕಳೆದು ಹೋಯಿತು. ಆದರೆ ಅಬ್ರಾಮನಿಗೆ ಸಾರಳಲ್ಲಿ ಮಕ್ಕಳಾಗಲಿಲ್ಲ. ಹೀಗೆ ದೇವರ ವಾಗ್ದಾನ ನೆರವೇರುತ್ತದೆ ಎಂಬುದಾಗಿ ಕಾಯುತ್ತಾ ಕುಳಿತಂತಹ ಸಾರಳ ಜೀವಿತದಲ್ಲಿ ದೈಹಿಕವಾದಂಥ ಅನೇಕ ಬದಲಾವಣೆಗಳು ಆಕೆಯಲ್ಲಿ ಉಂಟಾದವು. ಆಕೆ ತಾನು ಇನ್ನೆಂದಿಗೂ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆಕೆ ದೇಹ ಸ್ಥಿತಿ ಮುಪ್ಪಿನ ಅವಸ್ಥೆಗೆ ತಲುಪಿದೆ. ಮುಪ್ಪಿನಲ್ಲಿದ್ದಂಥ ನಾನು ಇನ್ನು ಹೇಗೆ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯ ಎಂಬ ಆಲೋಚನೆಗಳು ಸಾರಳನ್ನು ಕಾಡೋದಕ್ಕೆ ಪ್ರಾರಂಭಿಸಿದವು. ಹೀಗೆ ಯೋಚಿಸ್ತಾ ಇದ್ದಂಥ ಸಾರಳು ತನ್ನ ಮನಸ್ಸಿನಲ್ಲಿ ಅನೇಕ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳುತ್ತಾಳೆ. ಆ ಲೆಕ್ಕಾಚಾರ ಏನೆಂದರೆ, ಸಾರಳು ಪುತ್ರ ಸಂತಾನವನ್ನ ಪಡೆಯೋದಕ್ಕಾಗಿ ಅಬ್ರಾಮನ ಬಳಿಗೆ ಹೋಗಿ ಒಂದು ಸಲಹೆಯನ್ನು ನೀಡುತ್ತಾಳೆ. ಆ ಸಲಹೆ ಏನೆಂದರೆ, ನನ್ನ ದಾಸಿಯಾದ ಹಾಗರಳ ಸಂಗಡ ನೀನು ಸೇರೋದಾದರೆ ದೇವರು ಹಾಗರಳ ಮೂಲಕವಾಗಿ ನಮಗೆ ಸಂತಾನವನ್ನ ಕೊಡುತ್ತಾರೆ. ಆಕೆ ಹೆರುವಾಗ ಆ ಮಗುವನ್ನ ನನ್ನ ತೊಡೆಯ ಮೇಲೆ ಹೆರೆಸಿಕೊಳ್ಳೋದ್ರಿಂದ ಆ ಮಗು ನಮ್ಮದಾಗುತ್ತದೆ ಎಂಬುದಾಗಿ ಸಾರಳು ಲೆಕ್ಕಾಚಾರವನ್ನು ಹಾಕಿ ಅಬ್ರಾಮನಿಗೆ ತಿಳಿಸುತ್ತಾಳೆ. ಸಾರಳ ಬಲವಂತದಿಂದಲೋ ಏನೋ ಅಬ್ರಾಮನು ಸಾರಳ ಮಾತಿಗೆ ಒಡಂಬಟ್ಟನು. ಪ್ರಿಯರೇ, ಅಲ್ಲೇನೆ ಸಮಸ್ಯೆ ಪ್ರಾರಂಭವಾದದ್ದು. ದೇವರು ವಾಗ್ದಾನ ಮಾಡಿದ್ದನು, ನಾನು ನಿನ್ನ ಸಂತಾನವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ. ಆದರೆ ಆ ವಾಗ್ದಾನ ನೆರವೇರೋದಕ್ಕೆ ಸ್ವಲ್ಪ ತಡವಾದಾಗ ಸಾರಳ ಆಲೋಚನೆ ಬಹಳಷ್ಟು ವಿಭಿನ್ನವಾದಂಥ ಆಲೋಚನೆಗಳಾಗಿ ಮಾರ್ಪಡಿತು. ಆಕೆ ಲೆಕ್ಕಾಚಾರ ಬಹಳ ವಿಭಿನ್ನವಾಗಿತ್ತು. ಸಾರಳ ಆಲೋಚನೆ ಪ್ರಕಾರ ಅಬ್ರಾಮನು ಒಪ್ಪಿಕೊಂಡನು. ಹಾಗರಳು ಅಬ್ರಾಮನಲ್ಲಿ ಒಂದು ಗಂಡು ಮಗುವನ್ನ ಹೆತ್ತಳು. ಸಾರಳ ಆಲೋಚನೆ ಏನೋ ನಿಜವಾಯಿತು. ಆದರೆ ಮುಂದಾಗಿದ್ದೇನು? ಪ್ರಿಯರೇ, ಹಾಗರಳು ಸಾರಳ ಅಂದುಕೊಂಡ ಹಾಗೆ ಸಾರಳಿಗೆ ತಗ್ಗಿ ಬಗ್ಗಿ ನಡೆದುಕೊಳ್ಳುವಂಥದ್ದನ್ನು ಮರೆತುಬಿಟ್ಟು, ಯಾವಾಗ ಹಾಗರಳು ಇಷ್ಮಾಯೇಲನೆಂಬ ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳೋ ಕುಟುಂಬದಲ್ಲಿ ಕಲಹಗಳು ಪ್ರಾರಂಭವಾಯಿತು. ಸಾರಳ ದಾಸಿಯು ಸಾರಳನ್ನ ನಿಂದಿಸೋದಕ್ಕೆ ಪ್ರಾರಂಭಿಸಿದಳು. ಇದರಿಂದ ಕುಟುಂಬದಲ್ಲಿ ದೊಡ್ಡ ಅನಾಹುತಗಳು, ಸಮಸ್ಯೆಗಳು ಉದ್ಭವವಾಯಿತು. ಪ್ರಿಯರೇ, ಸಾರಳು ಅಂದುಕೊಂಡದ್ದೇನೋ
ಆಯಿತು. ಆದರೆ ಮುಂದೆ ಎಲ್ಲವೂ ಸಹ ಆಕೆಯ ಆಲೋಚನೆಗೆ ತಕ್ಕ ಹಾಗೆ ನೆರವೇರಲಿಲ್ಲ. ಇದರಿಂದ ಅಬ್ರಾಮನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಳೆದು ಹೋಯಿತು. ದೇವರ ಭಕ್ತನಾದಂಥ ಅಬ್ರಾಮನು ಈ ವಿಚಾರವಾಗಿ ಬಹಳಷ್ಟು ಆಲೋಚಿಸಿದರೂ ಪ್ರಯೋಜನ ಕಾಣಲಿಲ್ಲ. ಆದರೆ ಅಬ್ರಾಮನು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಬಿಡಲಿಲ್ಲ ಪ್ರಿಯರೇ. ಅಬ್ರಾಮನು ದೇವರ ಮೇಲೆ ಸಂಪೂರ್ಣವಾದಂಥ ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟು ಆತನು ದೇವರನ್ನು ಎದುರುಗೊಂಡನು. ದೇವರ ವಾಗ್ದಾನವನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಂಡನು. ಪರಿಣಾಮವಾಗಿ ಶೂನ್ಯವಾದದರಲ್ಲೇ ಸರ್ವವನ್ನು ಉಂಟು ಮಾಡಿದಂಥ ದೇವರು ಅಬ್ರಾಮನು 99 ವರ್ಷದವನಾದಾಗ ಸಾರಳು ಅಬ್ರಾಮನಿಗೆ ಒಂದು ಮಗುವನ್ನು ಗರ್ಭಧರಿಸಿದಳು. ಎಷ್ಟು ಅದ್ಭುತವಲ್ಲವೇ? ಶೂನ್ಯವಾದದ್ದರಲ್ಲಿಯೇ ಸರ್ವವನ್ನು ನಿರ್ಮಿಸುವಂಥ ದೇವರು ನಮ್ಮ ದೇವರು. ಪ್ರಿಯರೇ, ನಾನು ನೀವು ಆರಾಧಿಸುವಂಥ ದೇವರು ಆತನು ಕಣ್ಣಿದ್ದು ನೋಡದೆ, ಕಿವಿಯಿದ್ದು ಕೇಳದೆ, ಕೈಯಿದ್ದು ಮುಟ್ಟದೆ, ಕಾಲಿದ್ದು ನಡೆಯದೆ, ಬಾಯಿದ್ದು ಮಾತನಾಡದೆ ಇರುವ ದೇವರಲ್ಲ. ಬದಲಾಗಿ ನಮ್ಮ ಮೊರೆಯನ್ನು ಕೇಳುವಂತಹ ದೇವರು, ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂಥ ದೇವರು. ನಾವು ಆತನ ಮೇಲೆ ಸಂಪೂರ್ಣ ಭರವಸೆಯನ್ನು ಇಡುವಾಗ, ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಳ್ಳುವಾಗ ನಮ್ಮ ಅವಶ್ಯಕತೆಗಳನ್ನು ತಕ್ಕ ಸಮಯಕ್ಕೆ ಆತನು ಈಡೇರಿಸುವಂಥವನಾಗಿದ್ದಾನೆ. ಪ್ರಿಯರೇ, ಅಬ್ರಾಮನು ದೇವರ ಮೇಲೆ ವಿಶ್ವಾಸವನ್ನು ಇಟ್ಟನು. ಸಾರಳ ಮೂಲಕವಾಗಿ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಎದ್ದಿತ್ತು. ಆದಾಗ್ಯೂ ದೇವರು ಅಬ್ರಾಮನ ಆಸೆಯನ್ನು ಈಡೇರಿಸಿದನು. ಕಾಲ ಕಳೆದಂತೆ ಸಾರಳು ಗರ್ಭಿಣಿಯಾದಳು. ಆಕೆಯು ಒಂದು ಸುಂದರವಾದಂಥ ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳು. ಆ ಮಗುವೇ ಇಸಾಕನು. ಪ್ರಿಯ ದೇವರ ಮಕ್ಕಳೇ, ಹಾಗರಳಿಗೂ ಮತ್ತು ಸಾರಳಿಗೂ ನಡೀತಾ ಇದ್ದಂತಹ ಈ ದ್ವೇಷ ಅದು ಅನೇಕ ವರ್ಷಗಳ ಕಾಲ ಮುಂದುವರೆದುಕೊಂಡು ಬಂತು. ಯಾವಾಗ ಸಾರಳು ಈಸಾಕನನ್ನು ಪಡೆದಳೋ ಆಗ ಸಾರಳಿಗೆ ಹಾಗರಳನ್ನು ಕಂಡರೆ ದ್ವೇಷ ಇಮ್ಮಡಿಯಾಗುತ್ತಾ ಬಂತು. ಸಾರಳ ಮಗನು ಹಾಗರಳ ಮಗನು ಒಂದೇ ಕಡೆ ಬೆಳೆಯುವಂಥದ್ದು ಸಾರಳಿಗೆ ಇಷ್ಟವಾಗಲಿಲ್ಲ. ಪರಿಣಾಮವಾಗಿ ಆಕೆ ಅಬ್ರಾಮನ ಬಳಿಗೆ ಬಂದು ಈ ದಾಸಿಯಾದಂಥ ಹಾಗರಳನ್ನು ಇಲ್ಲಿಂದ ಓಡಿಸಿಬಿಡು ಎಂಬುದಾಗಿ ಆಲೋಚನೆಯನ್ನ ನೀಡಿದಳು. ಪ್ರಿಯರೇ, ಇದು ಎಷ್ಟೊಂದು ದುಃಖಕರವಾದಂಥ ಸಂಗತಿ ಅಲ್ಲವೇ? ಹಾಗರಳಿಂದ ಮಗುವನ್ನ ಪಡೆ ಎಂಬುದಾಗಿ ಆಲೋಚನೆ ಹೇಳಿದ್ದು ಸಾರಳೆ. ಸಾರಳ ಆಲೋಚನೆ ಪ್ರಕಾರವಾಗಿ ಅಬ್ರಾಮನು ಹಾಗರಳಲ್ಲಿ ಮಗುವನ್ನ ಪಡೆದನು. ಹಾಗರಳು ತನ್ನ ಯಜಮಾನಿಯಾದಂಥ ಸಾರಳಿಗೆ ತಗ್ಗಿ ಬಗ್ಗಿ ನಡೆದುಕೊಳ್ಳಬೇಕಾಗಿತ್ತು. ಆದರೆ ಆಕೆ ಹಾಗೆ ಮಾಡಲಿಲ್ಲ. ಜೀವಿತದಲ್ಲಿ ಎಲ್ಲವೂ ಸಹ ನಾವು ಅಂದುಕೊಂಡಂಗೆ ನಡೆಯೋದಿಲ್ಲ ಪ್ರಿಯರು. ಅನೇಕ ಸಾರಿ ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ಶ್ರೇಷ್ಠವಾಗಿರುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 55ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನ ಬಹಳ ಸ್ಪಷ್ಟವಾಗಿ ಮಾತನಾಡುವಂಥದ್ದಾಗಿದೆ. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಚನಗಳಿಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ.
ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುವಂಥದ್ದು. ಹೌದು ಪ್ರಿಯರೇ, ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ಶ್ರೇಷ್ಠವಾದದ್ದು. ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು ಶ್ರೇಷ್ಠವಾದವುಗಳು. ಆದುದರಿಂದ ನಾವು ಯಾವಾಗಲೂ ದೇವರ ಆಲೋಚನೆ ಹಾಗೂ ದೇವರ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು ಪ್ರಿಯರೇ. ಸ್ವಾಮಿ ನಾವು ನಡೆಯಬೇಕಂತ ಮಾರ್ಗವನ್ನು ಗೊತ್ತು ಮಾಡಿದ್ದಾನೆ. ನಾವು ಮುಟ್ಟಬೇಕಾದಂಥ ಸ್ಥಳವನ್ನು ಆತನು ಸಿದ್ಧ ಮಾಡಿದ್ದಾನೆ. ದಾರಿಯಲ್ಲಿ ನಮ್ಮ ಸಂಗಡ ಇದ್ದು ಆತ ನಮ್ಮನ್ನು ನಡೆಸುತ್ತಾನೆ. ಯಾಕೆಂದರೆ ಸ್ವತಃ ಆತನೇ ಹೇಳಿರುವ ಹಾಗೆ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ ಎಂಬುದಾಗಿ ಭಕ್ತನು ಹೇಳುವ ಹಾಗೆ ಪ್ರಿಯರೇ, ನಾನು ನೀವು ಆರಾಧಿಸುವಂಥ ದೇವರು, ಪೂಜಿಸುವಂಥ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವಂಥ ದೇವರಾಗಿದ್ದಾನೆ. ಸಾರಳ ಜೀವಿತದಲ್ಲಿ ಆಕೆಯ ಲೆಕ್ಕಾಚಾರ ತಲೆ ಕೆಳಗಾಯಿತು. ಮುಂದೆ ಅಬ್ರಾಮನು ಹಾಗರಳನ್ನ ಮನೆಯಿಂದ ಓಡಿಸಬೇಕಾದಂಥ ಪರಿಸ್ಥಿತಿ ಬಂದಿತು. ಆದರೆ ದೇವರು ನಮಗೆ ಸ್ತೋತ್ರ, ದೇವರು ಸಾರಳ ಮಗನಾದಂಥ ಈಸಾಕನಿಗೂ ಆಶೀರ್ವಾದವನ್ನು ಮಾಡಿದನು. ಹಾಗೆ ಹಾಗರಳ ಮಗನಾದಂಥ ಇಷ್ಮಾಯೇಲನಿಗೂ ಸಹ ಆಶೀರ್ವಾದವನ್ನು ಮಾಡಿದನು. ದೇವರು ಹಾಗರಳಿಗೆ ವಾಗ್ದಾನವನ್ನು ಮಾಡುತ್ತಾನೆ, ನಿನ್ನ ಸಂತಾನವನ್ನು ಸಹ ನಾನು ಆಶೀರ್ವದಿಸುತ್ತೇನೆ, ಅಭಿವೃದ್ಧಿಪಡಿಸುತ್ತೇನೆ. ಇಷ್ಮಾಯೇಲನ ಸಂತಾನದಲ್ಲಿ 12 ರಾಜರುಗಳು ತಲೆದೋರುವರು ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದರು. ಪ್ರಿಯರೇ, ದೇವರು ವಾಗ್ದಾನದಲ್ಲಿ ನಂಬಿಗಸ್ತನು. ಆದುದರಿಂದ ಹಾಗರಳ ಸಂತಾನವನ್ನು ಸಹ ದೇವರು ಅಭಿವೃದ್ಧಿಪಡಿಸಿದನು. ಆದರೆ ದೇವರು ಹೇಳಿದಂತಹ ವಾಗ್ದಾನದ ಪುತ್ರನು ಇಷ್ಮಾಯೇಲನಲ್ಲ, ಬದಲಾಗಿ ಈಸಾಕನ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟಪಡಿಸಿದನು. ಬಂಜೆಯಾದಂತಹ ಮುಪ್ಪಿನ ಕಾಲದಲ್ಲಿದ್ದಂತಹ ಮಗುವನ್ನು ಹೊಂದಿಕೊಳ್ಳೋದಕ್ಕೆ ಬೇಕಾದಂಥ ಯಾವ ಅರ್ಹತೆಗಳು ದೇಹದಲ್ಲಿ ಇಲ್ಲದೆ ಹೋದಾಗ್ಯೂ ಸಾರಳು ಮಗುವನ್ನು ಪಡೆದರು. ಅದ್ಭುತ ಸ್ವರೂಪನಾಗಿರುವಂಥ ದೇವರು, ಆಲೋಚನಾಕರ್ತನಾಗಿರುವಂಥ ದೇವರು, ಪರಾಕ್ರಮಿಯಾದಂಥ ದೇವರು ಆ ಸಾರಳ ಜೀವಿತದಲ್ಲಿ ಬದಲಾವಣೆಯನ್ನು ತಂದನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕನಿಕರಿಸಿ, ನಾವು ಮಾಡಿದಂಥ ತಪ್ಪು ಪಾಪ ಅಪರಾಧಗಳನ್ನು ಮನ್ನಿಸಿ, ನಮ್ಮ ಕುಟುಂಬದಲ್ಲಿ ಬಂದು ಒದಗುವಂಥ ಏರುಪೇರುಗಳಿಂದ ಬಿಡುಗಡೆಯನ್ನು ಕೊಟ್ಟು ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಇಂದು ಅನೇಕ ಕುಟುಂಬಗಳಲ್ಲಿ ಸಾರಳಂತಹ ಸ್ತ್ರೀಯರು, ಅಬ್ರಾಮನಂಥ ಪುರುಷರು ಇರುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಸಾರಿ ಪುರುಷನಿಂದಾಗಲಿ ಅಥವಾ ಸ್ತ್ರೀಯಿಂದಾಗಲಿ ಕುಟುಂಬದಲ್ಲಿ ಕಲಹಗಳು ಉದ್ಭವ ಆಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ತಪ್ಪು ಯಾರದೇ ಆಗಿರಲಿ, ಆದರೆ ತಪ್ಪು ಮಾಡಿದಂಥ ವ್ಯಕ್ತಿ ತನ್ನ ತಪ್ಪನ್ನು ಅರಿತುಕೊಂಡು ಇದು ದೇವರ ಚಿತ್ತವಲ್ಲ ಎಂಬುದನ್ನು ತಿಳಿದುಕೊಂಡು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ಹೆಚ್ಚಿನ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ ಅನೇಕ ಕಲಹಗಳು, ತೊಂದರೆಗಳು ಉದ್ಭವಿಸುವಾಗ ದೇವರ ಆಲೋಚನೆಯನ್ನು ನಾವು ಹೊಂದಿಕೊಳ್ಳುವಂಥದ್ದು, ದೇವರ ಸಲಹೆಯನ್ನು
ಹೊಂದಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಯಾಕೆಂದರೆ ದೇವರ ಆಲೋಚನೆಗಳಿಲ್ಲದೆ, ದೇವರ ಸಲಹೆ ಇಲ್ಲದೆ ಸುಂದರವಾದಂತಹ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರು ನಮ್ಮನ್ನು ನಡೆಸುವುದಾದರೆ ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಸಮೃದ್ಧಿ ಈ ಎಲ್ಲ ಆಶೀರ್ವಾದಗಳು ನೆಲೆಗೊಳ್ಳುವಂಥದ್ದಾಗಿದೆ. ಇಂದು ಲೋಕದಲ್ಲಿ ನೋಡುವಾಗ ತಂದೆ ಒಂದು ರೀತಿಯಾದಂಥ ಆಲೋಚನೆಯನ್ನು ಮಾಡಿದರೆ, ತಾಯಿ ಇನ್ನೊಂದು ರೀತಿಯಾದಂಥ ಆಲೋಚನೆ, ಗಂಡ ಒಂದು ರೀತಿಯಾದಂಥ ಮಾರ್ಗವನ್ನು ಹಿಡಿದರೆ ಹೆಂಡತಿ ಮತ್ತೊಂದು ರೀತಿಯಾದಂಥ ಮಾರ್ಗವನ್ನು ಹಿಡಿಯುವಂಥದ್ದು. ಹೀಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅವರಿಗೆ ದೇವರು ಬಹುಮಾನವಾಗಿ ಕೊಟ್ಟಂಥ ಮಕ್ಕಳು ಅವರು ಇನ್ಯಾವುದೋ ಮಾರ್ಗಗಳನ್ನು ಹಿಡಿದು ಇವತ್ತು ಅನೇಕ ಕುಟುಂಬಗಳು ಛಿದ್ರವಾಗಿ ಹೋಗಿರುವಂಥದ್ದು ಲೋಕದಲ್ಲಿ ಉಂಟು ಪ್ರಿಯ. ಸೈತಾನನಿಗೆ ಈ ಕುಟುಂಬವನ್ನು ಒಡೆಯಬೇಕೆಂಬ ಆಲೋಚನೆ ಅನಾದಿಯಿಂದಲೂ ಇದೆ. ಆದುದರಿಂದ ಸೈತಾನನು ಕುಟುಂಬದಲ್ಲಿ ಸ್ತ್ರೀಯನ್ನಾಗಲಿ ಅಥವಾ ಪುರುಷನನ್ನಾಗಲಿ ಅಥವಾ ಮಕ್ಕಳನ್ನಾಗಲಿ ಉಪಯೋಗಿಸಿಕೊಂಡು ತನ್ನ ಮಾರ್ಗದಲ್ಲಿ ಅವರನ್ನು ನಡೆಸುತ್ತಾ ಅವರನ್ನು ಅನೇಕ ತರವಾದಂಥ ಸಂಕಟಗಳಿಗೆ, ಕಷ್ಟಗಳಿಗೆ ಗುರಿ ಮಾಡುವಂಥವನಾಗಿದ್ದಾನೆ. ಸಾರಳ ಕುಟುಂಬದಲ್ಲಿ ಸಂಕಟ, ವೇದನೆ ಉದ್ಭವವಾಯಿತು. ಆದರೆ ಹಾಗರಳು ತನ್ನ ಮಗನನ್ನು ಕರೆದುಕೊಂಡು ಮರುಭೂಮಿಯಲ್ಲಿ ಅಲಿಯುವಾಗ ದೇವರು ಹಾಗರಳಿಗೆ ಹೇಳಿದಂಥದ್ದೇನೆಂದರೆ, ನಿನ್ನ ಯಜಮಾನಿಯಾದಂಥ ಸಾರಳಿಗೆ ಅಧೀನಳಾಗಿ ನಡೆದುಕೋ ಎಂಬುದಾಗಿ. ಪ್ರಿಯರೇ, ಪುರುಷನಿಗೆ ಸ್ವಾಮಿ ಕುಟುಂಬದ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಪುರುಷನು ತನ್ನ ಹೆಂಡತಿಗೆ ಶಿರಸ್ಸಾಗಿದ್ದಾನೆ. ಹಾಗೆ ಸ್ತ್ರೀಯು ದೇವರ ವಾಕ್ಯದ ಮೇರೆಗೆ ತನ್ನ ಯಜಮಾನನಿಗೆ ಎಲ್ಲ ವಿಷಯದಲ್ಲಿಯೂ ಅಧೀನಳಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಆದರೆ ಇಂದಿನ ದಿನಗಳಲ್ಲಿ ಇದು ಅನೇಕ ಕುಟುಂಬಗಳಲ್ಲಿ ಕಣ್ಮರೆಯಾಗಿದೆ ಪ್ರಿಯರ. ಇಂದು ಅನೇಕ ಹೆಣ್ಣು ಮಕ್ಕಳು ಅಥವಾ ಅನೇಕ ಸ್ತ್ರೀಯರು ತಮ್ಮ ಯಜಮಾನರ ಮಾತನ್ನು ಕೇಳೋದಕ್ಕೆ ಒಪ್ಪುವುದಿಲ್ಲ. ಬಹಳ ದುರದೃಷ್ಟಕರವಾದಂಥ ಸಂಗತಿ. ಇದರಿಂದಾಗಿ ಕುಟುಂಬಗಳಲ್ಲಿ ನಾನಾ ಥರವಾದಂತಹ ಕಷ್ಟ ಸಂಕಟಗಳು ಎದುರಾಗುವಂಥದ್ದಾಗಿದೆ. ದೇವರು ಪುರುಷನಿಗೆ ನಿನ್ನ ಹೆಂಡತಿಯನ್ನ ನಿನ್ನ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ಪ್ರೀತಿಸಬೇಕೆಂಬುದಾಗಿ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಆದರೆ ಇಂದು ಅನೇಕ ಪುರುಷರು ತಮ್ಮ ಹೆಂಡತಿಯರನ್ನ ಸ್ವಚ್ಛವಾದಂಥ ಮನಸ್ಸಿನಿಂದ ಪ್ರೀತಿಸದೇ ಇರೋ ಪ್ರಯುಕ್ತವಾಗಿ ಇವತ್ತು ಕುಟುಂಬದಲ್ಲಿ ನಾನಾ ಥರವಾದಂಥ ಸಮಸ್ಯೆಗಳು ಉದ್ಭವವಾಗಿದೆ ಪ್ರಿಯ. ಆದರೆ ನಾವು ದೇವರ ಸಲಹೆಯನ್ನು, ಪವಿತ್ರಾತ್ಮನ ಸಹಾಯವನ್ನು ನಾವು ಬೇಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಕಲಹಗಳನ್ನು, ಎಲ್ಲ ತೊಂದರೆಗಳನ್ನು, ಎಲ್ಲ ರೀತಿಯಾದಂಥ ದುಃಖಗಳನ್ನು ತೆಗೆದುಹಾಕಿ ಒಡೆದು ಹೋದಂಥ ಕುಟುಂಬಗಳನ್ನು ಪುನಃ ಒಂದುಗೂಡಿಸಿ ಆ ಕುಟುಂಬವನ್ನು ಆಶೀರ್ವಾದವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ. ನಿಮ್ಮ ಕುಟುಂಬದಲ್ಲಿ ಚಿಂತೆ ಇದೆಯೋ? ನಿಮ್ಮ ಕುಟುಂಬದಲ್ಲಿ ಕಣ್ಣೀರಿದೆಯೋ? ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆಯೋ? ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದೆ ಹೋಗಿದ್ದಾರೋ? ನಿಮ್ಮ ಯಜಮಾನನು ನಿಮ್ಮನ್ನು ಸರಿಯಾಗಿ ಆರೈಕೆ ಮಾಡುತ್ತಿಲ್ಲವೋ? ನಿಮ್ಮ ಹೆಂಡತಿಯು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲವೋ? ಕುಟುಂಬದಲ್ಲಿ ಭೀಕರವಾದಂಥ ದುಃಖ, ಸಂಕಟ, ವಿಚ್ಛೇದನದಂತಹ ನಾನಾ ಥರವಾದಂಥ ದುರಾಲೋಚನೆಗಳು ತುಂಬಿಕೊಂಡಿದೆಯೋ? ಪ್ರಿಯ ದೇವಭಕ್ತರೇ, ನಿಮ್ಮನ್ನು ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳೋದಾದರೆ, ದೇವರಿಗೆ ನಿಮ್ಮ ಚಿಂತೆಯನ್ನು ಒಪ್ಪಿಸೋದಾದರೆ, ನಿಮ್ಮ ಚಿಂತೆಯನ್ನು ದೂರ ಮಾಡಿ ನಿಮಗೆ ಬೇಕಾದಂಥ ಆಶೀರ್ವಾದವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನದ ಮೇಲೆ ಭರವಸೆಯನ್ನು ಇಟ್ಟು ನನ್ನ ಸಂಗಡ ನೀವು ಪ್ರಾರ್ಥಿಸಿರಿ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಸಾರಳ ಜೀವಿತದಲ್ಲಿ ಆಕೆಯ ಲೆಕ್ಕಾಚಾರ ತಲೆ ಕೆಳಗಾಯಿತು. ಹಾಗೆ ಅನೇಕರು ಸ್ವಾಮಿ ತಮ್ಮ ಜೀವಿತದಲ್ಲಿ ನಿನ್ನ ಚಿತ್ತಕ್ಕೆ ವಿರುದ್ಧವಾದಂಥ ಲೆಕ್ಕಾಚಾರಗಳನ್ನು ಹಾಕುವಾಗ ಅಂತರ್ ಹೃದಯಗಳು ನೀನು ಮಾತನಾಡು. ಒಡೆದು ಹೋದ ಕುಟುಂಬಗಳನ್ನು ನೀನು ಕಟ್ಟು ಸ್ವಾಮಿ. ಎಲ್ಲರ ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಐಕ್ಯತೆ, ಅನ್ಯೋನ್ಯತೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳುವಂಥ ನೀವು ಮುಂದಿನ ಎಪಿಸೋಡ್ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ವೀಕ್ಷಿಸುತ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.